ಈಗ ಪಾಕಿಸ್ತಾನಕ್ಕೆ ಭಾರತದ ಮುಂದಿನ ಹೆಜ್ಜೆ ಏನಾಗಿರುತ್ತೆ ಅನ್ನೋ ಆತಂಕ ಶುರುವಾಗಿದೆ. ಮಿಲಿಟರಿ ಕಾರ್ಯಾಚರಣೆಯ ಭೀತಿ ಪಾಕಿಸ್ತಾನಕ್ಕೆ. ತುರ್ತು ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆ ಕರೆದ ಪಾಕ್. ಭಾರತದ ಸಂಭಾವ್ಯ ದಾಳಿ ಏನಾಗಿರುತ್ತೆ ಅನ್ನೋದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ತುರ್ತು ಸಭೆ ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಭದ್ರತಾ ಸಮಿತಿ ಸಭೆ ನಡೆಯುತ್ತೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಪಾಕ್ ರಕ್ಷಣಾ ಸಚಿವ, ವಿದೇಶಾಂಗ ಸಚಿವರು ಭಾಗಿಯಾಗ್ತಾರೆ. ಸೇನಾ ಮುಖ್ಯಸ್ಥ ಮತ್ತು ಐಎಸ್ಐ ಮುಖ್ಯಸ್ಥರ ಜೊತೆ ಸಭೆ ನಡೆಯಲಿದೆ. ಉರಿ ಪುಲ್ವಾಮಾ ನಂತರ ಭಾರತ ಏರ್ ಸ್ಟ್ರೈಕ್ ಮಾಡಿತ್ತು. ಭಾರತ ದಾಳಿ ಮಾಡಿದ್ರೆ ಪ್ರತಿಕ್ರಿಯೆ ಏನಾಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯಲಿದೆ. ಪಹಲ್ಗಾಮ್ ದಾಳಿಯನ್ನ ಇದುವರೆಗೂ ಪಾಕಿಸ್ತಾನ ಖಂಡಿಸಿಲ್ಲ. ಜಾಗತಿಕ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗಿದೆ. ಅಮೆರಿಕ, ರಷ್ಯಾದಂತ ರಾಷ್ಟ್ರಗಳು ಈ ಘಟನೆಯನ್ನ ಖಂಡಿಸಿದೆ. ಆದರೆ ಪಕ್ಕದ ದೇಶ ಪಾಕಿಸ್ತಾನ ಈ ಘಟನೆ ಬಗ್ಗೆ ಮಾತೇ ಆಡಿಲ್ಲ. ಪಹಲ್ಗಾಮ್ ದಾಳಿಗೆ ಹಮಾಸ್ ಉಗ್ರರ ಪ್ರೇರಣೆ, ಹಮಾಸ್ ಉಗ್ರರ ತಂತ್ರವನ್ನ ಬಳಸಿದ ಪಾಕ್ ಉಗ್ರರು ಧರ್ಮ ಪರಿಶೀಲಿಸಿ ಪ್ರವಾಸಿಗರ ಹತ್ಯೆ ಮಾಡಿದ್ದಾರೆ ಉಗ್ರರು. ಹಮಾಸ್ ಉಗ್ರರಿಂದ ಪ್ರೇರಣೆ ಪಡೆದು ಪಾಕ್ ಉಗ್ರರು ಕೂಡ ಅದೇ ದಾರಿ ಹಿಡಿದಿದ್ದಾರೆ. ಪ್ಯಾಲೆಸ್ತೀನ್ನಲ್ಲೂ ಹಮಾಸ್ ಉಗ್ರರು ಬಳಸಿರುವಂತಹ ತಂತ್ರ ಇದು. ದಾಳಿ ವೇಳೆ ಹಮಾಸ್ ಉಗ್ರರ ರೀತಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಈ ಉಗ್ರರು ಇಂಥದ್ದನ್ನ ಬೇಗ ಕಲ್ತ್ಕೋತಾರೆ. ಹಮಾಸ್ ಉಗ್ರರು ಯಾವ ಕ್ರಮವನ್ನ ಅನುಸರಿಸಿದ್ರು ಅದೇ ಕ್ರಮವನ್ನ ಇಲ್ಲಿ ಪಾಕ್ ಉಗ್ರರು ಕೂಡ ಅನುಸರಿಸ್ತಾ ಇದ್ದಾರೆ. ದಾಳಿಯ ವೇಳೆ ಹಮಾಸ್ ಉಗ್ರರ ರೀತಿಯೇ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಬಾಡಿ ಕ್ಯಾಮ್ ಅನ್ನ ಧರಿಸಿದ್ರು ಈ ಉಗ್ರರು. ಶೂಟ್ ಮಾಡಿದ್ದು, ಅಲ್ಲಿನ ಚೀರಾಟ, ಗೋಳಾಟ ಎಲ್ಲವೂ ರೆಕಾರ್ಡ್ ಆಗಿದೆ. ಹಮಾಸ್ ಉಗ್ರರ ತಂತ್ರ ಇದು. ದಾಳಿಯ ಭೀಕರತೆಯನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಒಂದು ವಿಕೃತ ಆನಂದ ಇದು. ಧರ್ಮ ಕೇಳಿ ಶೂಟ್ ಮಾಡಿದ್ದಾರೆ. ಹಮಾಸ್ ಉಗ್ರರ ತಂತ್ರವನ್ನೇ ಬಳಸಿದ್ದಾರೆ ಪಾಕ್ ಉಗ್ರರು ಕೂಡ. ತಿಂಗಳಾನ್ಗಟ್ಲೆ ಅದಕ್ಕೋಸ್ಕರ ವರ್ಕ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಫೈರಿಂಗ್ ಮಾಡಬೇಕು ಅಂದ್ರೆ ಯಾವ ಜಾಗ ಸೂಕ್ತ ಅಂತ, ಎಲ್ಲಿ ಪ್ರವಾಸಿಗರು ಹೆಚ್ಚಾಗಿರ್ತಾರೆ, ಎಲ್ಲಿ ಭದ್ರತೆ ಕಮ್ಮಿ ಇರುತ್ತೆ ಅಂತ. ಮಂಜುನಾಥ್ ಪಾರ್ಥಿವ ಶಿವಮೊಗ್ಗ ತಲುಪಿದೆ. ಮಂಜುನಾಥ್ ಕುಟುಂಬಸ್ಥರಿಂದ ಧಾರ್ಮಿಕ ವಿಧಿವಿಧಾನ. ಚಿತಾಗಾರದಲ್ಲಿ ನಾರಾಯಣ ಬಲಿ ಸೇರಿದಂತೆ ಧಾರ್ಮಿಕ ವಿಧಿವಿಧಾನ ಇದೆ. ಜೊತೆಗಿರುವಂಥದ್ದು ಅವ್ರನ್ನ ಮಾತಾಡಿಸ್ತೀನಿ. ಬಟ್ ಯಾವ ರೀತಿ ಪೂಜಾ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ? ಧಾರ್ಮಿಕ ವಿಧಾನಗಳು ಇವಾಗ ಬಾಡಿ ಬರ್ತಿದ್ದಂಗೆ ಪಂಚಗವ್ಯದಿಂದ ಅದಕ್ಕೆಲ್ಲ ಪ್ರೋಕ್ಷಣೆಯನ್ನು ಮಾಡಿಸಿ, ಅದಾದ ನಂತರದಲ್ಲಿ ಗೊತ್ತಾಯ್ತಾ ಅಲ್ಲಿ ಯಾರ್ಯಾರು ಶ್ರದ್ಧಾಂಜಲಿ ಅರ್ಪಿಸೋರಿರ್ತಾರೆ ಅವ್ರಗಳ ಕೈಲೆಲ್ಲ ಅಕ್ಕಿ ನೀರನ್ನು, ಶವದ ಬಾಯಿಗೆ ಅಕ್ಕಿ ನೀರೆಲ್ಲ ಬಿಡಿಸ್ತೀವಿ. ಅದನ್ನು ಬಿಡಿಸಿ ಆದ ನಂತರ ಎಲ್ಲ ಅವರವರು ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ. ಅದಾದ ನಂತರದಲ್ಲಿ ಪ್ರೊಸೆಷನ್ ಇದೆ ಅಂತ ಹೇಳಿದರೆ ಅದರ ಮುಖಾಂತರವಾಗಿ ಆ ಬಾಡಿ ಏನಾಗುತ್ತೆ ಅಲ್ಲಿ ಕ್ರಿಮೇಷನ್ ಗ್ರೌಂಡಿಗೆ ತರ್ತಾರೆ. ಅಲ್ಲಿ ನಾವು ಅಲ್ಲಿ ಮತ್ತೆ ಇನ್ನೊಂದು ಸರ್ತಿ ಪಂಚಗವ್ಯದಿಂದ ಚಿತಾಭಸ್ಮಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ಶುದ್ಧಿಯನ್ನು ಮಾಡಿ ಅಲ್ಲಿ ಅಗ್ನಿಸ್ಪರ್ಶಾದಿಗಳನ್ನೆಲ್ಲ ಮಾಡಿಸಿ ಮುಂದಕ್ಕೆ ಇದರ ಅಂಗವಾಗಿ ಮಾಡಿ. ಯಾಕೆಂದರೆ 3 ದಿವಸ ಆಗಿರೋದ್ರಿಂದ ಇಂಥದ್ದಕ್ಕೆಲ್ಲ ಏನು ಮಾಡ್ತೀವಿ, ಒಂದು ಸರ್ತಿ ಅದಕ್ಕೆ ಅಗ್ನಿಸ್ಪರ್ಶವಾಗಿ ದಹಿಸಿದ ಮೇಲೆ ಗೊತ್ತಾಯ್ತಾ ಅದಕ್ಕೆ ದೋಷ ಇಲ್ಲ ಅಂತ. ಆಮೇಲೆ ಚಿತಾಭಸ್ಮ ಅಥವಾ ಅಸ್ಥಿಯನ್ನೆಲ್ಲ ಇಟ್ಕೊಂಡು 7ನೇ ದಿವಸ ಅಥವಾ 9ನೇ ದಿವಸ ಅಥವಾ 5ನೇ ದಿವಸ ಯಾವತ್ತಿಗೆ ಅದು ಅನುಕೂಲ ಆಗ್ತಾಯಿದೆ ನೋಡಿಕೊಂಡು ಆ ದಿವಸಕ್ಕೆ ಅದು ಮತ್ತೆ ಮುಂದಕ್ಕೆ ದುರ್ಮರಣ ನಾರಾಯಣ ಬಲಿ, ದಹನಕ್ರಿಯೆ, ಮತ್ತು ದಹನಕ್ರಿಯೆ ಅಂದರೆ ಅಸ್ಥಿಯನ್ನು ದಹನ ಮಾಡ್ತೀವಿ. ಅಸ್ಥಿಯನ್ನಿಟ್ಟು ದಹನಕ್ರಿಯೆ ಮಾಡಿ ಮತ್ತೆ ಆಮೇಲೆ ಅದಕ್ಕೆ ಅಸ್ಥಿ ಸಂಚಯನ ಅಂತ ಅದನ್ನೆಲ್ಲ ಮತ್ತೆ ಏನು ಮಾಡಬೇಕಾಗಿದೆ ವಿಧಿವಿಧಾನಗಳನ್ನೆಲ್ಲ ಆ ರೀತಿಯಲ್ಲಿ ಮಾಡಿಸಿ ಅದನ್ನೆಲ್ಲ ತೊಗೊಂಡೋಗಿ ಅಸ್ಥಿಯನ್ನೆಲ್ಲ ತೊಗೊಂಡೋಗಿ ಕೊನೆಗೆ ಚಿತಾಭಸ್ಮ ಅಸ್ಥಿಯನ್ನೆಲ್ಲ ತೊಗೊಂಡೋಗಿ ಅಲ್ಲಿ ನಮಗೆ ಇಲ್ಲಿ ಕೂಡ್ಲಿ ಹತ್ತಿರ ಆದ್ದರಿಂದ ಕೂಡ್ಲಿ ಸಂಗಮದಲ್ಲಿ ಅದನ್ನೆಲ್ಲ ವಿಸರ್ಜನೆ ಮಾಡಿಸ್ತೀವಿ. ಇಲ್ಲಿಗೆ ಇದು ಒಂದು ಘಟ್ಟ. ಇದು ಮುಗಿದ ನಂತರದಲ್ಲಿ ಮತ್ತೆ 9ನೇ ದಿವಸದಿಂದ ಮತ್ತೆ ಕೆಲಸ ಪ್ರಾರಂಭ ಆಗುತ್ತೆ. 9ನೇ ದಿವಸ, 10ನೇ ದಿವಸ, 11ನೇ ದಿವಸ, 12ನೇ ದಿವಸ ಮಾಸಿಕ ವೈಕುಂಠ ಅಂತ ಈ ರೀತಿಯಲ್ಲಿ ಕೆಲಸ ಕಾರ್ಯಕ್ರಮಗಳು ಇರುತ್ತದೆ. ಈ ಕೆಲಸದ ವಿಧಿವಿಧಾನಗಳೆಲ್ಲ ಇಷ್ಟು. ಅಂದರೆ ಅಗ್ನಿಸ್ಪರ್ಶ ಯಾರು ಮಾಡ್ತಾರೆ? ಮಗ ಮಾಡಿ ಈ ಕೆಲಸದಲ್ಲಿ ಅಗ್ನಿಸ್ಪರ್ಶವನ್ನು ಮಗನೇ ಮಾಡಬೇಕು. ಯಾಕೆ ಅಂತಂದರೆ ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳಿ ಮಗನೇ ಇರೋದ್ರಿಂದ
ಆ ಮಗ ಏನು ಮಾಡಬೇಕಾಗತ್ತೆ, ಅಲ್ಲಿ ಅಗ್ನಿಯನ್ನು ಸ್ಪರ್ಶ ಮಾಡಿಸ್ಬೇಕು. ಇನ್ನೂ ವಯಸ್ಸು ಅದು ಎಷ್ಟೇ ವಯಸ್ಸಾಗಿರಲಿ, ಯಾಕೆ ಅಂತಂತಂದರೆ ಮಗ ಒಂದು ಪಕ್ಷ ಈಗ ಹೆಂಗೋ ಇವ್ರು ಏನು ಮಾಡಿದ್ದಾರೆ, ಮಗನಿಗೆ ಉಪನಯನ ಕೂಡ ಆಗಿದೆ, ಅವನಿಗೆ ಸಂಸ್ಕಾರ ಕರ್ಮ ಆಗಿರೋದ್ರಿಂದ ಮಗನ ಕೈಲೇ ಈ ಕರ್ತವ್ಯವನ್ನೆಲ್ಲ ನಾವು ಮಾಡಿಸ್ತಕ್ಕಂಥ. ಅಂದರೆ ದುರ್ಮರಣ ಆಗಿರೋದ್ರಿಂದ ಯಾವುದರ ಪೂಜೆ ವಿಧಿವಿಧಾನಗಳು ನಡೆಯುತ್ತೆ? ನಾರಾಯಣ ಬಲಿ ಏನಾದರೂ ಮಾಡ್ತಾರೆ? ಏನು ನಾರಾಯಣ ಬಲಿ ಮಾಡೋದ್ರಿಂದ ಏನು ಒಳಿತಾಗುತ್ತೆ? ಮಾಡೋದ್ರಿಂದ ಅಲ್ಲೇನಾಗುತ್ತೆ, ಮೃತರಾದ ತಕ್ಷಣ ಮೊದಲು ಅವರು, ಇದು ನಮಗೆ ತಂದೆಯವರಿಂದ ನಮಗೆ ಪಾಠ ಆಗಿರ್ತಕ್ಕಂಥದ್ದು. ನಾರಾಯಣ ಬಲಿ ಮಾಡೋದ ಉದ್ದೇಶ ಏನಪ್ಪ ಅಂದರೆ, ಮೊದಲು ಅದು ಪೈಶಾಚತ್ವದಲ್ಲಿ ಇರ್ತದೆ, ಪೈಶಾಚತ್ವದಿಂದ ಅದನ್ನು ಪ್ರೇತತ್ವಕ್ಕೆ ಪ್ರಮೋಷನ್ ಮಾಡ್ಕೊಳ್ಬೇಕು. ಆಮೇಲೆ 12ನೇ ದಿವಸ ಅವರಿಗೆ ಪ್ರೇತತ್ವದಿಂದ ಹೊಸರೂಪಕ್ಕೆ ದೇವತಾ ಸ್ವರೂಪರನ್ನಾಗಿ ಮಾಡ್ತೀವಿ. ಅದು 12ನೇ ದಿವಸ ಮಾಡೋದು ಆ ಕೆಲಸ. ಅಂದರೆ ದಾರುಣ ಸಾವಾಗಿರೋದ್ರಿಂದ ಯಾವ್ದಾರ ಒಂದು ದೋಷ ಗೀಷ ಯಾವ್ದಾರ ಇದೆಯಾ? ಸಾವು ಇದ್ದಲ್ಲಿ ಈ ಥರ ಮಾಡಬೇಕು ಅಂತ ಶಾಸ್ತ್ರಕಾರರು ವಿಧಿವಿಧಾನಗಳನ್ನು ಮಾಡಿದ್ದಾರೆ. ವಿಧಿವಿಧಾನಗಳನ್ನು ದಾರುಣವಾಗಿ ಆಗಿರೋದ್ರಿಂದ ದಾರುಣವಾದ ಸಾವು ಅಂತ ಒಂದೇ ಅಲ್ಲ, ಆಕಸ್ಮಿಕ ದುರ್ಮರಣ ಇದು. ಇದಕ್ಕೆ ದುರ್ಮರಣ ಅಂತ ಹೇಳ್ತೀವಿ, ಗೊತ್ತಾಯ್ತಾ? ನೇಣು ಹಾಕ್ಕೊಂಡು ಸತ್ತರಾಗಲಿ, ವಿಷ ಕುಡಿದು ಸತ್ತಾಗಲಿ, ಕೊಲೆ ಹಾಕಿ ಸತ್ತರಾಗಲಿ, ಅದಕ್ಕೆಲ್ಲ ಇಂಥ ರೀತಿಯಲ್ಲಿ ಹೀಗೆ ಮಾಡಬೇಕು ಅಂತ ವಿಧಿವಿಧಾನಗಳಿದೆ. ಅದರಂತೆಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿಸಿಕೊಡ್ತೀವಿ, ಧಾರ್ಮಿಕ ವಿಧಾನ. ಈಗ ಶಿವಮೊಗ್ಗಕ್ಕೆ ಬಂದ ನಂತರ ಮನೆಯೊಳಗೆ ಯಾವ ರೀತಿ ನೀವು ಮನೆಯಲ್ಲಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಹುಡುಗನಿಗೆ ಪವಿತ್ರ ಇತ್ಯಾದಿಗಳನ್ನೆಲ್ಲ ಕೊಡಿಸಿಬಿಟ್ಟು, ಗೊತ್ತಾಯ್ತಾ, ಆ ಶವಕ್ಕೆ ಒಂದು ಪಂಚಗವ್ಯದಿಂದ ಪ್ರೋಕ್ಷಣೆ ಮಾಡಿಸಿ, ಆ ಸಂಬಂಧಿಕರ ಕೈನೆಲ್ಲ ಬಾಯಿಗೆ ಒಂದು ಅಕ್ಕಿ ನೀರನ್ನು ಬಿಡಿಸ್ತೀವಿ. ಅಕ್ಕಿ ನೀರು, ಎಳ್ಳು ಇದನ್ನೆಲ್ಲ ಬಿಡಿಸಿ, ಕಾಶಿ ಗಂಗೆ ಇಟ್ಟಿರ್ತೀವಲ್ಲಿ, ಅದನ್ನೆಲ್ಲ ಬಿಡಿಸಿ ನಮಸ್ಕಾರ ಮಾಡಿಸಿ ಬಾಡಿಯನ್ನು ತೊಗೊಂಡು ಬರ್ತೀವಿ. ಮನೆ ಹತ್ತಿರ ಮಾಡಿಸ್ತಕ್ಕಂಥದ್ದು ಇಷ್ಟು ಕೆಲಸ. ಚಿತಾಗಾರದಲ್ಲಿ ಯಾವ ರೀತಿ? ಚಿತಾಗಾರದಲ್ಲೂ ಅಷ್ಟೇ ಪಂಚಗವ್ಯಕ್ಕೆಲ್ಲ ಪ್ರೋಕ್ಷಣೆ, ಪಂಚಗವ್ಯದಿಂದ ಚಿತೆಗೆಲ್ಲ ಪ್ರೋಕ್ಷಣೆ ಮಾಡಿಸಿ, ಆಮೇಲೆ ಮತ್ತೆ ಎಲ್ಲ ಇಂಧನಾದಿಗಳನ್ನೆಲ್ಲ ಹಾಕಿ ಅಗ್ನಿಸ್ಪರ್ಶ ಮಾಡಿಸ್ತೀವಿ. ಇವತ್ತು ಮಾಡಿಸ್ತಕ್ಕಂಥದ್ದು ಇಷ್ಟೇ ಕೆಲಸ. ಕಾರಣ ಏನಂದರೆ 3 ದಿವಸವಾಗಿದೆ. 3 ದಿವಸವಾಗಿರೋದ್ರಿಂದ ನಾವೇನು ಇದ್ರ ಪ್ರಕಾರವಾಗಿ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ಲಿಕ್ಕೆ ತುಂಬ ಸಮಯ ತೊಗೊಳುತ್ತೆ. ಮತ್ತು 3 ದಿವಸ ಆಗಿರೋದ್ರಿಂದ ಆ ರೀತಿ ಮಾಡೋಕ್ಕೆ ಬರಲ್ಲ. ಅದಕ್ಕೆಲ್ಲ ಈ ರೀತಿ ಮಾಡಿಸ್ಬೇಕು ಅಂತ ಶಾಸ್ತ್ರಧಾರ ಇರ್ತಕ್ಕಂಥ. ಅಂದರೆ ಈ ಘಟನೆ ನಡೆದು 3 ದಿವಸ ಆಗಿದೆ. ಅಂದರೆ ಮೊದಲ ದಿನ ಅವೆಲ್ಲವೂ ಕೂಡ ಇವತ್ತು ಮಾಮೂಲಿ ಅಂತ ನಾವು ಮಾಡೋದಾದ್ರೆ, ಮೊದಲನೇ ದಿವಸ ಶವ ಇದ್ದಂಗೆ ಮನೆ ಹತ್ರ ಏನೇನು ಕೆಲಸ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ತೀವಿ. ಈಗ 3 ದಿವಸ ಆಗೋಗ್ಬಿಟ್ಟಿದೆ. ಆ ರೀತಿ ಹಂಗಿದ್ದಾಗ ಏನಾಗುತ್ತೆ, ಕೆಲ ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಸ್ತಾರೆ. ಪರಿಷತ್ ಶವದಹನ ಪ್ರಾಯಶ್ಚಿತ್ತ ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿಸ್ಬಿಟ್ಟು ಮಾಡಬೇಕು ಅಂತ ವಿಧಿವಿಧಾನಗಳು ಇರ್ತಕ್ಕಂಥದ್ದು, ಅದರಂತೆ ಮಾಡಿಸ್ತೀವಿ. ಅಂದರೆ ಚಿತಾಗಾರದಲ್ಲಿ ನಾರಾಯಣ ಪೂಜೆ ಸೇರಿದೆ. ಚಿತಾಗಾರದಲ್ಲೆಲ್ಲ ಇವತ್ತಲ್ಲ, ಅದು 7ನೇ ದಿವಸ ಅಥವಾ 5ನೇ ದಿವಸನೆಲ್ಲ 9ನೇ ದಿವಸ ಮಾಡಿಸ್ತೀವಿ. ಇವಾಗ ನಾವು ಚಿತಾಗಾರದಲ್ಲಿ ಬರೀ ಚಿತೆಗೆ ಪಂಚಗವ್ಯದಿಂದ ಪ್ರೋಕ್ಷಣೆ ಮಾಡಿಸಿ ಅಗ್ನಿಸ್ಪರ್ಶ ಮಾತ್ರ ಅಷ್ಟೇ. ಅಂದರೆ ಎಷ್ಟು ದಿವಸ ಮನೆಯಲ್ಲಿ ಪೂಜೆ ನಡೆಯುತ್ತೆ? ಒಟ್ಟು ನಮಗೆ ಮೊದಲನೇ ದಿವಸದಿಂದ ಹಿಡಿದು 14 ದಿವಸದವರೆಗೂ ನಮ್ಮಲ್ಲಿ ಇಲ್ಲಿ ಪದ್ಧತಿ ಅಂತೆಲ್ಲ 14 ದಿವಸದವರೆಗೂ ಮಾಡ್ತೀವಿ. ಕೆಲವರೆಲ್ಲ 12ನೇ ದಿವಸಕ್ಕೆ ಮುಗಿಸ್ತಾರೆ, ಕೆಲವರೆಲ್ಲ 11ಕ್ಕೆ ಮುಗಿಸ್ತಾರೆ, ಕೆಲವರು 13ನೇ ದಿವಸಕ್ಕೂ ಮುಗಿಸ್ತಾರೆ. ಈ ಥರ ಇದೆ. ನಾವಿಲ್ಲೆಲ್ಲ ಪದ್ಧತಿ ಇಟ್ಕೊಂಡ್ಬಂದಿರ್ತಕ್ಕಂಥದ್ದು ಈ ರೀತಿಯಲ್ಲಿ. ಇದಿಷ್ಟು ಅಂತಿಮ ವಿಧಿವಿಧಾನದ ಪೂಜೆಯನ್ನು ನೆರವೇರಿಸಲಿರುವಂಥ ಗುಂಡಾ ಭಟ್ಟರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಅತಿಕ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.